ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ.ಎಚ್. ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಈಗಾಗಲೇ ಕೆಲವು ತಿಂಗಳಿಂದ ಪಾಡಿದ್ದೆ ಪಾಡ್ರ ಆಪ್ ಮುಂಡೆ ಕೊಡಕ ಅಂತೇಳಿ ಒಂದು ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಕೆಲವು ತಿಂಗಳಿಂದ ಈ ಗಾದೆ ಮಾತಿನಂತೆ ಮೂಢ ಹಗರಣ, ನಾಡ ಭಾಷೆಯಲ್ಲಿ ಮೂಢ ಅಂದರೆ ದಡ್ಡ ಅಂತ. ಆ ಮೂಢನಿಗೇನು ಗೊತ್ತು ಅಂತಾರೆ. ಹಂಗೆ ಇದು ಮೂಢ ಹಗರಣ. ಈ ಮೂಢ ಹಗರಣ ಸುಮಾರು ಈಗ 8-10 ವರ್ಷದಿಂದೇನೆ ಬಯಲಿಗೆ ಬರಬೇಕಿತ್ತು. ಜನಗಳಿಗೆ ಹೇಳ್ಬೇಕಿತ್ತು. ಯಾರು ಇವಾಗ RTI ಕಾರ್ಯಕರ್ತ ಅಂತ ಹೇಳ್ಕೊತಿದ್ದಾನೆ ಆತ ಜನಗಳ ಗಮನಕ್ಕೆ ತರಬೇಕಿತ್ತು. ಆತನೇ ಒಂದು TV ಸ್ಟೇಟ್ಮೆಂಟ್ ಕೊಡಬೇಕಿತ್ತು, ಹಿಂಗೆಲ್ಲ ಆಗಿದೆ ಅಂತೇಳಿ. ಈಗ ಒಂದು ಗಲಾಟೆಯಲ್ಲಿ ಹೆಂಡತಿ ಆ ಗಲಾಟೆಯಲ್ಲಿ ಭಾಗಿಯಾದರೆ ಹೆಂಡತಿ ಮೇಲೇ ದೂರು ಕೊಡೋಕ್ಕೆ ಅವಕಾಶ ಇರೋದು. ಗಂಡನ ಮೇಲೆ ದೂರು ಕೊಡೋಕ್ಕೆ ಏನು ಅವಕಾಶ ಇರುತ್ತೆ? ಗಂಡ ಏನೋ ನಾನು ಗಲಾಟೆಯಲ್ಲಿ ಭಾಗಿಯಾಗಿದ್ದರೆ ತಾನೇ ಕೊಡೋಕ್ಕೆ ಬರುತ್ತೆ. ಇದು ಏನಾಗಿದೆಯಪ್ಪ ಅಂದರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಥರ ಆಗಿದೆ. ಏನು ಮಾತೆತ್ತಿದರೆ ಸಿದ್ದರಾಮಯ್ಯ ಮೂಢ ಹಗರಣದಲ್ಲಿ ಸಿಲುಕಿದರೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಬಿಟ್ರೆ ಈ ಮೂಢ ಹಗರಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಅಪ್ಪಟ ಬಂಗಾರದಂಗೆ ಆಗ್ಬಿಡುತ್ತಾ? ನೋಡಿ, ಈ ಜಮೀನು ಲಪಟಾಯಿಸಿರೋದರಲ್ಲಿ ಅನೇಕ ಸಚಿವರು ಶಾಸಕರು ಸಹ ಇದ್ದಾರೆ. ಇದು ಒಂದೇ ಪಕ್ಷದವರಲ್ಲ, 3 ಪಕ್ಷದವರು ಶಾಸಕರು ಸಚಿವರ ಮೇಲೆ RTI ಕಾರ್ಯಕರ್ತರು ಏಕೆ RTI ಹಾಕಲಿಲ್ಲ? ಅವರ ಆಸ್ತಿ ಬಗ್ಗೆ ಯಾಕೆ ಅವರು ಗಮನ ತಗೊಳ್ಳಲಿಲ್ಲ? ಅವರನ್ನು ಯಾಕೆ ಬಯಲಿಗೆ ಎಳಿತಾ ಇಲ್ಲ? ಇವತ್ತು RTI ಯಾಕೆ ಕೇಳಿದರೆ ಒಬ್ಬೊಬ್ಬ ಶಾಸಕ ಸಚಿವ ಎಷ್ಟೆಷ್ಟು ಆಸ್ತಿ ಬೇನಾಮಿ ಹೆಸರಲ್ಲಿ ಮಾಡಿದ್ದಾನೆ, ಅವರನ್ನು ಇವರು ಯಾಕೆ ತನಿಖೆ ಮಾಡಿಸಬಾರ್ದು? ಬೇನಾಮಿ ಹೆಸರಲ್ಲಿರೋವನಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೆಂಗೆ ಬಂತು? ಅವನು ಮೂಲ ಕಸುಬು ಏನು? ಅವನೇನು ಕಾಫಿ ಪ್ಲಾಂಟರ, ಅಡಿಕೆ ತೋಟದ ದೊರೆಯ, ತೆಂಗಿನ ತೋಟದ ದೊರೆಯ, ಇಲ್ಲ 100 ಎಕರೆ ಗದ್ದೆ ಏನಾದರೂ ಅವರ ಪಿತ್ರಾರ್ಜಿತ ಆಸ್ತಿ ಇತ್ತ? ದಿಢೀರನಾಗಿ ಅವನು ಹೆಂಗೆ ಕೋಟ್ಯಾಧೀಶ್ವರ ಆದ ಅನ್ನೋದು. ಇದನ್ನೆಲ್ಲದನ್ನು ಕೂಡ RTI ಕಾರ್ಯಕರ್ತರು ಬಯಲಿಗೆ ಎಳೆದ್ರೆ ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗತ್ತೆ. ಇದು ಯಾಕೆ ಮಾಡಲಿಲ್ಲ ಇವರು? ಒಂದೇ ಗುರಿ ಇಟ್ಕೊಂಡಿರೋ ಉದ್ದೇಶ ಏನು? ಈ ಕೆಲವರಿಗೆ ಏನಾಗಿರುತ್ತೆ ಅಂದರೆ, ಅವ್ರದ್ದೇನಾದರೂ ಕೆಲಸವನ್ನ ಮಾಡಿಕೊಡ್ಲಿಲ್ಲ ಅಂದರೆ ಮಾಡೋದು ಇದೇ ಬದುಕು. ಈಗ ನಾವು ಅನೇಕ ಕಡೆ ಕೇಳ್ತಾ ಇದ್ದೀವಿ, ಇಲಾಖೆಗಳಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಸರ್ ದುಡ್ಡು ಕೇಳ್ತಾರೆ, ದುಡ್ಡು ಕೊಡಲಿಲ್ಲ ಅಂದರೆ ನಾವು RTI ಏನೇನು ಕೇಳ್ತೀವಿ ತೊಗೊಳ್ರಿ, ನಿಮ್ಮ ಬಗ್ಗೆ ಎಷ್ಟು ಹಣ ಬಂದಿದೆ, ಏನು ಮಾಡಿದ್ದೀರಾ, ಏನು ಬಿಟ್ಟಿದ್ದೀರಾ ಅಂತ. ಇದನ್ನೇ ಇವನು ಅವ್ರ ಹತ್ರ ಭಿಕ್ಷೆ ಬೇಡಿ ಹಣ ಕೇಳೋದು ಬದಲಿ ಅದೇ RTI ಹಾಕಿ ಅವನ ಆಸ್ತಿ ಎಷ್ಟಿದೆ, ಅವನ ಹಿನ್ನೆಲೆ ಏನು, ಯಾಕೆ ಇಂಥವನ್ನ ತನಿಖೆ ಮಾಡಿಸಬಾರ್ದು? ಅದು ಈಗ ನಾವು ತಗೊಂಡಂಥ ವಸ್ತುವನ್ನು ವಾಪಸ್ ಕೊಟ್ಟ ಮೇಲೆ ಅಲ್ಲಿಗೆ ಸಮಾಪ್ತಿ ಆಗುತ್ತೆ. ಅದನ್ನು ಸಹ ನಮ್ಮಂಗೆಲ್ಲೇ ವಾಪಸ್ ಕೊಟ್ಟರೂ ಸಹ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದರ ದುರುದ್ದೇಶ ಏನು? ನಾವು ಯಾಕೆ ಇನ್ನ
3 ವರ್ಷದ ತನಕನ ಖಾಲಿ ಕೂತ್ಕೋಬೇಕು. ಈಗ ಥರ ಕೈ ಕಟ್ಟಿಕೊಂಡು ಆದಷ್ಟು ಬೇಗ ಈ ಹಾಲಿನಲ್ಲಿ ಏನಾದರೂ ಹುಳಿ ಹಿಂಡಿಬಿಟ್ಟು ಇದನ್ನು ಒಡೆದೋಗೋ ಥರ ಮಾಡಬೇಕು ಅನ್ನೋ ಹುನ್ನಾರ ಇರ್ಬೋದು ಅನಿಸುತ್ತೆ. ಇದನ್ನು ರಾಜ್ಯದ ಜನತೆಯು ಸಹ ಅರ್ಥ ಮಾಡಿಕೊಳ್ಬೇಕು. ಈಗ ಹೇಗೋ ಏನೋ ಕೆಲವರಿಗೆ ಅನುಕೂಲ ಆಗ್ತಾ ಇದೆ. ಸರ್ಕಾರ ಒಮ್ಮತದ ಸರ್ಕಾರ ಆಗಿದೆ. ಇದನ್ನೇನಾದರೂ ಮಾಡಿ ಕಲ್ಲಂಗಡಿ ಹಣ್ಣು ಇಲ್ಲ ಪಪ್ಪಾಯ ಹಣ್ಣು ಯಾವುದೊಂದನ್ನು 2 ಹೋಳು ಮಾಡಿದಂಗೆ ಮಾಡ್ತಕ್ಕಂಥ ಹುನ್ನಾರ ಇದು. ಆರ್ ಟಿ ಐ ಕಾರ್ಯಕರ್ತರು ಭಾಳ ಜನ ಕಂಡು ಬರ್ತಾರೆ. ನಾನು ಆರ್ ಟಿ ಐ ಕಾರ್ಯಕರ್ತ, ನಾನು ಆರ್ ಟಿ ಐ ಕಾರ್ಯಕರ್ತ ಅಂತೇಳಿ. ನೋಡಿ, ಈ ಮಾಹಿತಿ ಹಕ್ಕು ಅನ್ನೋದು ಜಾರಿ ಆದಮೇಲೆ ಕೆಲವರು ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ. ಆರ್ ಟಿ ಐ ಯಾಕದು, ಅಧಿಕಾರಿಗಳು ಇಷ್ಟು ಡೀಲು ಅಂತಂದುಬಿಟ್ರೆ ಅಷ್ಟಕ್ಕೆ ಅವನು ಆರ್ ಟಿ ಐ ನಿಲ್ಲಿಸ್ಬಿಡೋದು. ಇದು ನಿಜಕ್ಕೂ ನಡೀತಿದೆ. ಇಂಥ ಆರ್ ಟಿ ಐ ಕಾರ್ಯಕರ್ತರು ಆಸ್ತಿನೂ ಸಹ ತನಿಖೆ ಮಾಡಿಸ್ಬೇಕಾಗಿದೆ. ಇವನು ಆರ್ ಟಿ ಐ ಹಾಕೋದಕ್ಕಿಂತ ಮುಂಚೆ ಏನು ಇವನು ದುಡಿಮೆ ಇತ್ತು, ಈಗ ಇವನ ದುಡಿಮೆ ಎಷ್ಟು ದುಪ್ಪಟ್ಟಾಗಿದೆಯೋ ಇಲ್ವೋ ಅಂತೇಳಿ ಆಗ ಇವ್ರ ಬಂಡವಾಳನು ಬಯಲಿಗೆ ಬರ್ತಾರೆ. ಈ ಕೆಲಸ ಸಹ ನಡಿಬೇಕಾಗಿದೆ. ಅದನ್ನು ಬಿಟ್ಬಿಟ್ಟು ಯಾವುದೋ ಒಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಆರ್ ಟಿ ಐ ಆಗಿಬಿಟ್ಟು ದಿನ ಬೆಳಿಗ್ಗೆ ಆದರೆ ಅದೇ ಕೆಲಸ ಮಾಡೋದಲ್ಲ. ಇದು ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಜನಪರ ಕೆಲಸ. ವಿರೋಧ ಪಕ್ಷರು ಆಗಿರ್ಬೋದು, ಇನ್ನೊಂದು ಪಕ್ಷರು ಆಗಿರ್ಬೋದು, ಆಡಳಿತ ಪಕ್ಷರು ಆಗಿರ್ಬೋದು. ಮೊದಲು ಜನರ ಕಡೆ ಜನರ ಸಮಸ್ಯೆಯನ್ನು ಸ್ಥಿತಿಯಲ್ಲಿದ್ದಾರೆ ಈ ರಾಜ್ಯದ ಜನತೆ ಅನ್ನೋದನ್ನು ಗಮನ ಹರಿಸಬೇಕಾಗಿದೆ. 3 ಪಕ್ಷದವರು ಅವರಷ್ಟು ಅವರೇ ಏನು ಜಯ ಗಳಿಸಲಿಲ್ಲ. ಜನಗಳು ಮತ ಚಲಾಯಿಸಿದ್ದಕ್ಕೆ ಅವರು ಅಧಿಕಾರಕ್ಕೆ ಬಂದಿರೋದು. ಮತ್ತು ಮತ ಚಲಾಯಿಸಿ ಗೆಲ್ಲಿಸಿದಂಥ ಜನತೆಗೆ ಏನು ನ್ಯಾಯ ನೀವು ಕೊಡಿಸ್ತಾ ಇದ್ದೀರಾ, ಅವ್ರ ಬಗ್ಗೆ ನೀವೆಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದ್ದೀರಾ ಅಂತೇಳಿ ನೀವೇನೆ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡಬೇಕಾಗೈತಿ. ಅದನ್ನು ಬಿಟ್ಟು ಪಾಡಿಂದೆ ಪಾಡ್ರ ಅಂತ ದಿನ ಬೆಳಗ್ಗೆ ಆದರೆ ಬರೇ ಮೋಡ. ಮಾಧ್ಯಮಗಳು ಜೈಲಾಗುತ್ತೋ ಉರುಳಾಗುತ್ತೋ ಕರುಳಾಗುತ್ತೋ ಅಂತ ಇದು ಒಂದು ಸಾರಿ ಹೊಗಳೋದು, ಒಂದು ಸಾರಿ ತೆಗಳೋದು, ಇದು ಮಾಧ್ಯಮಗಳ ಧರ್ಮ ಆಗೋಗ್ಬಿಟ್ಟಿದೆ. ಮಾಧ್ಯಮಗಳು ಯಾಕೆ ಆರ್ ಟಿ ಐ ಕಾರ್ಯಕರ್ತರಿಗೆ ತರಾಟೆ ತಗೋಬಾರ್ದು? ನೀವು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದಲೂ ಸಹ ಆರ್ ಟಿ ಐ ಕಾರ್ಯಕರ್ತರು ತನಿಖೆ ಮಾಡಿಸ್ತಾರೆ. ಒಬ್ಬ ಆರ್ ಟಿ ಒ ಆಫೀಸ್ನಲ್ಲಿ ಜೀಪ್ ಡ್ರೈವರ್ ಆಗಿರಬಹುದು, ಒಬ್ಬ ಜವಾನ್ ಆಗಿರಬಹುದು. ಅವನು ಕೆಲಸಕ್ಕೆ ಸೇರಬೇಕಾದ್ರೆ ಅವನ ಆಸ್ತಿಯ ಸ್ಥಿತಿ ಈಗೆಷ್ಟು ಆಗಿದೆ ಅಂತೇಳಿ ಇವೆಲ್ಲ ಮಾಡಿಬಿಟ್ಟು ನೀವು ಕರ್ನಾಟಕವನ್ನು ಸಮೃದ್ಧ ಕರ್ನಾಟಕ ಮಾಡಿ ನಿಮಗೂ ಹೆಸರು ಬರುತ್ತೆ. ಪುತ್ರ ಪುರುಷ ಒಲ ಮುಂದೆ ಅಂದಂಗೆ ಯಾಕೆ ಮಾಡ್ತೀರಾ? ಪ್ರತಿಯೊಬ್ಬರದ್ದು ಬಯಲಿಗೆಳಿರಿ, ಬೇಕಾದಷ್ಟಿದೆ ಬೇನಾಮಾಸ್ತಿಗಳು. ಒಮ್ಮೆ ಸುತ್ತಾಡಿ ರಾಜ್ಯದಲ್ಲಿ ಯಾವ್ಯಾವ ಮಂತ್ರಿ ಮಹೋದಯರು, ಶಾಸಕರು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ದೊಡ್ಡ ದೊಡ್ಡ ಅಧಿಕಾರಿಗಳು, ಇದನ್ನೆಲ್ಲ ನೀವು ಯಾಕೆ ಕೆದಕಬಾರ್ದು? ಯಾಕೆ ಒಬ್ಬರಿಗೆ ಟಾರ್ಗೆಟ್ ಮಾಡ್ಕೊತೀರಾ? ಮಾಡಿ. ಆರ್ ಟಿ ಐಗೆ ಏನು ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ, 12 ರೂಪಾಯಿ ಇಲ್ಲ 11 ರೂಪಾಯಿ. ಪ್ರತಿಯೊಬ್ಬರಿಗೂ ಕೂಡ ನೀವು ಮಾಹಿತಿ ಹಾಕಿದ ಪ್ರಕಾರ ಕೇಳ್ರಿ ಪ್ರಾಪರ್ಟಿ ಬಗ್ಗೆ. ಆಗ ಕರ್ನಾಟಕದಲ್ಲಿ ಯಾರ್ಯಾರು
ಹಗರಣ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅದನ್ನೆಲ್ಲ ತೆಗೀರಿ. ಮೇಲೆ ಬಾವಿ ನೀರನ್ನು ನೋಡಬಾರ್ದು, ತಿಳಿಯಾಗಿರೋದನ್ನು ತಳ ಮುಳುಗಿ, ತಳದಲ್ಲಿ ಗೊತ್ತಾಗುತ್ತೆ ಏನೇನು ಕಲ್ಮಶ ಇರುತ್ತೆ ಅಂತೇಳಿ. ಅದನ್ನು ಬಿಟ್ಬಿಟ್ಟು ಒಂದನ್ನೇ ಹಿಡ್ಕೊಂಡು ರಬ್ಬರ್ ಎಳ್ದಂಗೆ ಎಳೆಯೋದೆಷ್ಟರ ಮಟ್ಟಿಗೆ ಸರಿ? ಮುಖ್ಯಮಂತ್ರಿಗಳು ರಾಜೀನಾಮೆ ಮಾತೆತ್ತಿರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳು ಏನಾದರೂ ಅದರಲ್ಲಿ ಭಾಗಿಯಾಗಿ ಅವರ ಹಸ್ತಾಕ್ಷರ ಇದ್ದು ಅವರ ಸಹಿ ಇದ್ದರೆ ಅವರು ನಿಜಕ್ಕೂ ತಪ್ಪು ಮಾಡಿದ್ದಾರೆ ಅಂತ. ಇಲ್ಲ ಏನಾದರೂ ದೌರ್ಜನ್ಯ ಮಾಡಿದ ಅಧಿಕಾರಿಗಳ ಮೇಲೆ ಅಂಥವನ್ನೆಲ್ಲ ಬಯಲಿಗೆಳೆಯಿರಿ, ಸಾಬೀತು ಮಾಡಿ. ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಒಂದೇ ದಾರಿ. ಯಾಕೆ ಕೊಡಬೇಕು? ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಬೇರೆ ಯಾರನ್ನ ಮುಖ್ಯಮಂತ್ರಿ ಅವ್ರಿಗೂ ಇದೆ ಕಿರ್ಕೊಳ. ಇವ್ರು ಅಧಿಕಾರಿ ಮಾಡೋಕ್ಕೆ ಬಿಡಲ್ಲ, ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಬಿಡಲ್ಲ. ಅದರಿಂದ ಈಗ ಏನು RTI ಕಾರ್ಯಕರ್ತರು ನಾವು ಮಹಾ ದೊಡ್ಡ ಸಾಧನೆ ಮಾಡಿರೋ ಥರ ಹೇಳ್ತಿದ್ದೀರಲ್ಲ, ಇನ್ನೂ ನಿಮ್ಮದು ಸಾಧನೆ ಭಾಳ ಇದೆ. ಅದರಿಂದ ಪ್ರತಿಯೊಬ್ಬ ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಪಕ್ಷದಲ್ಲಿರ್ತಕ್ಕಂಥವರಿಗೆ ಎಲ್ಲರ ಮೇಲೂ ನೀವು RTI ದಾಳಿಯನ್ನು ನಡೆಸಿ ಸತ್ಯತೆಯನ್ನು ಹೊರಗೆ ತಂದು ಈ ಕರ್ನಾಟಕನ ಸಮೃದ್ಧ ಕರ್ನಾಟಕವನ್ನಾಗಿ ಮಾಡಿ. ಆಗ ನಿಮ್ಮ RTIಗೆ ಒಂದು ಬೆಲೆ ಕಿಮ್ಮತ್ತು ಬರುತ್ತೆ. ಒಬ್ಬರನ್ನೇ ಹಿಡ್ಕೊಂಡು ಅಲ್ಲಾಡ್ಸೋದಲ್ಲ. RTI ಕಾರ್ಯಕರ್ತರು ಈ ಕೆಲಸ ಮಾಡಿಬಿಟ್ಟು ಯಾವ ಪಕ್ಷದವರಾಗಿರಲಿ, ಮಂತ್ರಿಗಳಾಗಿರಲಿ, ಮಾಜಿ ಮಂತ್ರಿಗಳಾಗಿರಲಿ, ಮಾಜಿ ಶಾಸಕರಾಗಿರಲಿ, ಹಾಲಿ ಶಾಸಕರಾಗಿರಲಿ, ಪಕ್ಷ ಭೇದ ತೋರ್ದಂಗೆ ನೀವು ಎಲ್ಲ ರಾಶಿ ಬಗ್ಗೆ ಮಾಹಿತಕ್ಕನ್ನಾಕಿ ಅವರ ಸತ್ಯತೆ ಏನಿದೆ ಬಯಲಿಗೆಳೆಬಿಟ್ಟು ಈ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನೀವು ಹೆಸರು ತಗೊಳ್ತೀರಾ ಅಂತೇಳಿ ನಮ್ಮ ನ್ಯೂಸ್ ಚಾನಲ್ ನಿಮ್ಮನ್ನು ಕಾಯ್ತಾ ಇರ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದ್ರೂ ತೊಂದರೆಯಾದಲ್ಲಿ ನಮ್ಮ ಚಾನಲ್ಗೆ ಬಂದು ನಮ್ಮ ಅಳಲು ತೋಡಿಕೋಬಹುದು. ನಮಸ್ಕಾರ.